ಗಾಯ್ಸ್ ಹೊಳೆಯಲ್ಲಿ ಬೋಟಿಂಗ್ ಮಾಡೋದೆಲ್ಲ ನೋಡಿರ್ತೀರಾ. ನಾವು ಕೆರೆಯಲ್ಲಿ ಮಾಡ್ತಾ ಇದೀವಿ, ಅದು ಜಾತ್ರೆಗೆ ಬಂದ್ಬಿಟ್ಟು. ಗಾಯ್ಸ್ ಬೋಟ್ ಸ್ಟಾರ್ಟ್ ಆಗ್ತಾ ಇದೆ, ನೋಡೋಣ ಫಸ್ಟ್ ಟೈಮು ಯಾವ ಥರ ಆಗುತ್ತೆ. ಇದು ಕರ್ನಾಟಕದ ಅತಿ ದೊಡ್ಡ ಜಾತ್ರೆ. ಇಂದು ನಮ್ಮ ಶಿರ್ಸಿ ಮಾರಿಕಾಂಬಾ ದೇವಿಯ ರಥೋತ್ಸವ ನಡೀತಾ ಇದೆ. ಶಿರ್ಸಿ ಜಾತ್ರೆ ನಡೀತಾ ಇದೆ, ಏನ್ ಹೇಳಿ ಇಷ್ಟಪಡ್ತೀರಾ? ಯಾರಿಗೂ ಏನು ತೊಂದರೆ ಇಲ್ಲ, ಜಾತ್ರೆ ಮಾಡ್ಕೊಂಡು ಖುಷಿಯಿಂದ 9 ದಿನ ಆಚರಿಸ್ಕೊಂಡು ಎಲ್ಲರೂ ಸಂಭ್ರಮಾಚರಣೆ ಮಾಡೋಣ. ನೋಡ್ಕೊಂಡ್ ಬನ್ನಿ ಗಾಯ್ಸ್, ಏನೆಲ್ಲ ಇವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಮತ್ತು ಕನ್ನಡಿಗರಿಗೆ. ಇವತ್ತು ನಾವು ಶಿರ್ಸಿ ಜಾತ್ರೆ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ ಲೋಹಿತ್. ಸೊ ಈಗ ಅಮ್ಮನೇ ಎಬ್ಸ್ತಾರೆ, ನೋಡೋಣ ಏನೆಲ್ಲ ಇರುತ್ತೆ ಅಂತ ಎಲ್ಲ ಡಿಟೇಲ್ ವಿಡಿಯೋ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ ನೋಡೋಣ. ಶಿರ್ಸಿ ಎಂಟ್ರಿ ಕೊಟ್ಟಿದ್ದೀವಿ. ಶಿರ್ಸಿ ಜಾತ್ರೆ ನಡೆಯುವಲ್ಲಿ ಬಂದಿದ್ದೀವಿ. ಇವಾಗ ಇಲ್ಲೆಲ್ಲ ನಡೆಯುತ್ತೆ ಫುಲ್ ಗ್ರ್ಯಾಂಡ್ ಆಗಿ. ಈಗ ದೇವ್ರು ಎಬ್ಸಿ ಕೂರಿಸಿ ಆದಮೇಲೆ ಎಲ್ಲ ಓಪನ್ ಆಗುತ್ತೆ. ಅಷ್ಟ ತನಕ ಆಫ್ ಇರುತ್ತೆ. ನೋಡ್ಬೋದು ಆ ಕಡೆ ತೊಟ್ಲೆಲ್ಲ ಕಾಣ್ತಾ ಇರ್ಬೋದು ನಿಮಗೆ. ಎಲ್ಲ ಈ ಕಡೆ ಎಲ್ಲ ಸೊಪ್ಪುಗಳೆಲ್ಲ ಬಂದಿದೆ. ಇಲ್ಲಿ ನೋಡ್ಬೋದು ಜಾಯಿಂಟ್ ವೀಲ್ ಎಲ್ಲ ಕಾಣ್ತಾ ಇದೆ ನಿಮಗೆ. ಪ್ರತಿ ವರ್ಷದಂತೇನು ಈ ವರ್ಷನೂ ಹೈಟ್ ಇರೋ ಜಾಯಿಂಟ್ ವೀಲ್ ಮೇಲೆ ಕುತ್ಕೊಳ್ಳೋಣ. ಅವರು ಜಾಯಿಂಟ್ ವೀಲ್ ಹೈಟ್ ಇದೆ, ಅದನ್ನ ಕುತ್ಕೊಳ್ಳೋದು. ಚಪ್ಪಲಿ ಎಲ್ಲ ಎಲ್ಲಿ ಇಡೋದ ಐಸ್. ಇವಾಗ ಬಂದ್ಬಿಟ್ಟು ಎಲ್ಲ ಚಪ್ಪಲಿ ಎಲ್ಲ ತಕ್ಕೊಂಡು ಈಗ ಹೋಗ್ತಿದ್ದೀವಿ ದೇವಸ್ಥಾನದ ಕಡೆಗೆ. ಜನ ನೋಡ್ಬೋದು ಯಾವ ಥರ ಜನ ಇದಾರಂತ ಕೂಡ ಹೇಳಿದವ್ರೆ. ಈಗ ಹತ್ರ ಹೋಗೋಣ, ಆ ಕಡೆ ಹೋಗೋಣ. ಇವಾಗ ಕ್ರೌಡ್ ಒಳಗೆ ಹೋಗ್ತಾ ಇದ್ದೀನಿ. ನೋಡಿ, ಇದು ಕರ್ನಾಟಕದ ಅತಿ ದೊಡ್ಡ ಜಾತ್ರೆ. ಇಂದು ನಮ್ಮ ಶಿರ್ಸಿ ಮಾರಿಕಾಂಬಾ ದೇವಿಯ ರಥೋತ್ಸವ ನಡೀತಾ ಇದೆ. ರಥವು ಮುಖ್ಯ ರಸ್ತೆಯ ಮೂಲಕ ಸಾಗಿ ಅಂತಿಮವಾಗಿ ಜಾತ್ರಾ ಗದ್ದಿಗೆಯನ್ನು ತಲುಪುತ್ತದೆ. 2 ವರ್ಷಕ್ಕೊಮ್ಮೆ ಬರುವ ಈ ಜಾತ್ರೆ ಎಷ್ಟು ಚೆಂದ ಅಲ್ವಾ? ಎತ್ತ ನೋಡಿದರೂ ಸಾಗರದಷ್ಟು ಜನ. ಕರ್ನಾಟಕದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಾರೆ. ಈ ಜಾತ್ರೆಯ 9 ದಿನ ಬಹಳ ಅದ್ದೂರಿಯಾಗಿ ಭರ್ಜರಿಯಾಗಿ ನಡೆಯುತ್ತೆ. ರಥದಿಂದ ಇಳಿಸಿ ಪೀಠದ ಮೇಲೆ ಕುಳಿಸಲಾಗುತ್ತದೆ. ಮುಂದಿನ 8 ದಿನಗಳ ಕಾಲ ದೇವರು ಅಲ್ಲೇ ನೆಲೆಸಿ ಜಾತ್ರೆಗೆ ಬರುವ ಲಕ್ಷಾಂತರ ಜನರಿಗೆ ದರ್ಶನ ನೀಡುತ್ತಾರೆ. ಈ ರಥೋತ್ಸವ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಪಾಲ್ಗೊಳ್ಳುವುದೇ ಈ ಶಿರ್ಸಿ ಜಾತ್ರೆಯ ವಿಶೇಷವಾಗಿದೆ. ಬೆಳೆಯಿಂದ ಇಳೆ ನಗುವಂತೆ ನಮ್ಮೆಲ್ಲರನು ಸಲಹು ಮಾತೆ, ಜಗಕ್ಕೆ ನೀನೇ ಅನ್ನದಾತೆ. ಇಲ್ಲೆಲ್ಲ ತೇರೆಲ್ಲ ಎಳೆದ್ಬಿಟ್ಟು ಎಲ್ಲ ರೆಡಿ ಮಾಡ್ತವ್ರೆ. ಸ್ವಾಬ್ಗಳೆಲ್ಲ ಈ ಕಡೆ ಜಸ್ಟ್ ಇಡ್ತಾವ್ರೆ, ಯಾಕಂದ್ರೆ ತೇರೆಲ್ಲ ಎಳೆಯೋದಿತ್ತಲ್ವ. ತೇರು ಎಳೆದಾಗಿದೆ, ಈಗ ಎಲ್ಲ ಇಡ್ತಾವ್ರೆ. ಇಲ್ಲಿ ಎಲ್ಲ ಹಿಂಗೆ ಈ ಕಡೆ ಎಲ್ಲ ಇಡ್ತಾವ್ರೆ. ಗೈಸ್ ತೇರು ಇಲ್ಲಿ ಬಂದಿದೆ, ನೋಡ್ಬೋದು. ಜನಸಾಗರ ಅಂದರೆ ಜನಸಾಗರ. ಗೈಸ್ ಈಗ ಲಿಂಬು ಸೋಡಾ ಅಥವಾ ಲಿಂಬು ಪಾನಿ ಶರ್ಬತ್ ಏನಾದ್ರು ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕ್ರೌಡ್ಗಳು ತುಂಬ ಜನ ಇದ್ದಾರೆ. ಇಲ್ಲೇ ಜಸ್ಟ್ ಓಪನ್ ಆಗ್ತಾ ಇದೆ. ಎಲ್ಲ ಕಡೆ ಓಪನ್ ಆದರೆ ಇಷ್ಟೆಲ್ಲ ಕ್ರೌಡ್ ಇರಲ್ಲ. ಕುರಿ ಮಾರ್ಲಿಕ್ಕೆ ಬಂದವ್ರ ಏನೇನು ಸಿಗುತ್ತೆ ಗುರು ಜಾತ್ರೆಯಲ್ಲಿ. ಗೈಸ್ ಇವಾಗ ಶಿರ್ಸಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇಲ್ಲಿ ಒಂದು ಬಸ್ ಕಾಣ್ತಾ ಇಲ್ಲ ನೋಡಿ. ಸೊ ಜಾತ್ರೆ ಮುಗಿಯೋ ತನಕ ಇಲ್ಲಿ ಬಸ್ ಅಲೌಡ್ ಮಾಡಲ್ಲ. ಸೊ ಈ ಕಡೆ ಎಲ್ಲ ನೋಡ್ಬೋದು, ಇಲ್ಲೆಲ್ಲ ಜಾತ್ರೆ ಕ್ರೇಜ್ ಈ ಥರ ಇದೆ. ಗೈಸ್ ಇವಾಗ ನಾವು ಟೋಟ್ಲೆಲ್ಲ ಇದೆಲ್ಲ ಬಂದಿದ್ದೀವಿ. ಸೊ ನೋಡ್ಬೋದು ಎಲ್ಲ ಕಡೆ ರೆಡಿ ಕೂಡ ಮಾಡ್ತವ್ರೆ. ಮತ್ತು ಇವತ್ತು 2ನೇ ದಿನ ಆಗಿದ್ರಿಂದ ಇಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಏನೇನು ಬಂದಿದೆ ಅಂತ ಒಂದು ರೌಂಡ್ ಹಾಕ್ಕೊಂಡು ಬರೋಣ, ಎಲ್ಲ ಹೇಳ್ತೀನಿ. ಸೊ ಗೈಸ್ ಜಾತ್ರೆಯಲ್ಲೆಲ್ಲ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. 60 ಸೆಲ್ಫಿ ರೀಲ್ಸ್ ಎಲ್ಲ ಮಾಡ್ತಾರಲ್ಲ ಈ ಥರ ರೌಂಡಾಗಿ, ಅದನ್ನು ಬಂದದೆ ಇಲ್ಲೇ ನೋಡ್ಬೋದು. ಯಾರೆಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ಬಂದುಬಿಟ್ಟು ವಿಡಿಯೋ ಎಲ್ಲ ಮಾಡಿಕೊಂಡು ಎಲ್ಲ ಎಂಜಾಯ್ಮೆಂಟ್ ಮಾಡ್ಬೋದು. ಇಲ್ಲಿ 3D ಅಲ್ಲ 5D ಇದರಲ್ಲಿ ತೋರಿಸ್ತಾರೆ, ಚೆನ್ನಾಗಿರುತ್ತಂತೆ. ಒಂಥರ ಅದರಲ್ಲೇ ಹೋದಂಗೆ ಅದರಲ್ಲೇ ಮುಳುಗೋದಂಗೆ ಇರುತ್ತಂತೆ ಅಲ್ಲಿ ಒಳಗೋಗಿ ನೋಡಿದ್ರೆ. ಸೊ ಯಾರಾದರೂ ಬಂದರೆ ನೋಡಿ ಚೆಕ್ ಮಾಡಿ ಹೆಂಗಿರುತ್ತೆ ಅಂತ. ಗಾಯ್ಸ್ ಒಂದ್ಸತಿ ಎಲ್ಲ ಕಡೆ ನೋಡ್ಕೊಂಬನ್ನಿ ಗಾಯ್ಸ್, ಏನೆಲ್ಲ ಇವೆ ಅಂತ ನಿಮಗೆ ಗೊತ್ತಾಗುತ್ತೆ. Sessi jatre vibe star, beat to rise to heart to heart, crowd to jump to street to glow, thunder the BPM, let's go, 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 go. Sessi jatre vibe star.
bounce on lane. Got a fresh fire in vein. ಬೆಳಗ್ಗೆ ತಿಂಡಿ ತಿಂದದ್ದೇ ಬಂದಿದ್ದೀನಿ, ಇವಾಗ ಏನಾದ್ರು ತಿನ್ನಬೇಕು. ಸೊ ಹುಡ್ತಾ ಇದ್ದೀನಿ. ಜಸ್ಟು ಶಾಪ್ಗಳೆಲ್ಲ ಓಪನ್ ಆಗ್ತಾ ಇದೆ, ಜನ ಸೈಕಾಗಿ ಬರ್ತಾವ್ರೆ ಇವತ್ತಂತೂ. ಗೈಸ್ ಹೋಟೆಲ್ ಚೆಕ್ ಮಾಡೋಣ. ಹೋಟೆಲ್ ರಸ್ ಉಂಟ ಏನೋ ಗೊತ್ತಿಲ್ಲ, ನೋಡೋಣ. ಏನೇನಿದೆ ಅಣ್ಣ, ಏನೇನಿದೆ? ಪುರಿ, ಫಿಸ್ಟರ್, ಗೋಬಿ, ಪುರಿ ಕೊಡಿ ಒಂದು ಪುರಿ ತಿನ್ನೋಣ. ಗೈಸ್ ತಿಂಡಿ ಬಂದಿದ್ದೀವಿ. ಸೊ ತಿಂಡಿ ತಿನ್ಕೊಂಡು ಹೋಗೋಣ. ಬೆಳಗ್ಗಿಂದ ಮನೆಯಿಂದ ಅರ್ಜೆಂಟಲ್ಲಿ ಓಡಿ ಬಂದೆ. ಸುಮಾರು ಹೊತ್ತಾಯ್ತು, ಈಗ ಸುಮಾರು ಒಂದು 10-11 ಗಂಟೆ ಆಗಿದೆ. ಈಗ 11 ಗಂಟೆ ಆಗಿದೆ. ಈಗ ತಿಂಡಿ ತಿನ್ಕೊಂಡ್ಬಿಟ್ಟು ಜಾತ್ರೆ ಸುತ್ತಾಡೋದು. 2000 years later. ಟಿಕೆಟ್ ಕೊಡ್ಬೇಕು ಇಲ್ಲಿ. ಅಲ್ಲಿ ಕೊಡಿ. ಗೈಸ್ ಈ ವರ್ಷದಲ್ಲಿ ಫಸ್ಟ್ ಸತಿ, ಲೈಫಲ್ಲೇ ಫಸ್ಟ್ ಸತಿ ಅಂತ ಹೇಳ್ಬೋದು, ಬೋಟಲ್ಲಿ ಕುತ್ಕೊಂತ ಇದ್ದೀವಿ. ಅದು ಕೆರೆಯಲ್ಲಿ ನೋಡ್ಬೋದು ಜಾತ್ರೆಗೆ ಬಂದುಬಿಟ್ಟು. ಯಾವ ಬೋಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಸೀಟ್. ಗೈಸ್ ಹೊಳೆಯಲ್ಲಿ ಬೋಟಿಂಗ್ ಮಾಡೋದೆಲ್ಲ ನೋಡಿರ್ತೀರ, ನಾವು ಕೆರೆಯಲ್ಲಿ ಮಾಡ್ತಾ ಇದ್ದೀವಿ. ಅದು ಜಾತ್ರೆಗೆ ಬಂದ್ಬಿಟ್ಟು ಗೈಸ್ ಬೋಟ್ ಸ್ಟಾರ್ಟ್ ಆಗ್ತಾ ಇದೆ. ನೋಡೋಣ ಫಸ್ಟ್ ಟೈಮು ಯಾವ ಥರ ಆಗುತ್ತೆ. ಇಲ್ಲ ಗುರು, 1 ರೌಂಡು 2 ರೌಂಡು ಮುಗಿದು ಹೋಗಿದ್ದೆ ಗೊತ್ತಾಗಿಲ್ಲ. ಓಕೆ, ಕೆರೆಯಲ್ಲಿ ಓಡಿದ್ರು, ಚೆನ್ನಾಗಿತ್ತು. ಫಸ್ಟ್ ಟೈಮು ಅಂದರೆ ಜಾಸ್ತಿ ಹುಡುಗರಿಗೆಲ್ಲ ಏನು ಆಗಲ್ಲ. ಅದು ಸಣ್ಣ ಮಕ್ಕಳಿಗೆ ಓಕೆ, ಸ್ವಲ್ಪ ಭಯ ಆಗ್ಬೋದು, ಸ್ವಲ್ಪ ಒಂಥರ ಥ್ರಿಲ್ ಆಗ್ಬೋದು. ಕೂತ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತ, ನಮಗೇನು ಫೀಲೇ ಆಗ್ತಾ ಇಲ್ಲ. ಅದು ಮುಗಿದಿದ್ದೆ ಗೊತ್ತಾಗಿಲ್ಲ. 2 ನಿಮಿಷ ಹೋಲ್ಡ್ ಆಗಿದ್ರೆ 500 ರೂಪಾಯಿ. ಎಂಟ್ರಿ ಫೀ 100, ಗೆದ್ರೆ 500 ರೂಪಾಯಿ ಬಹುಮಾನ. ಹಾಂ, 1 ನಿಮಿಷ ಮಾಡಿದ್ರೆ ಒಂದು 250 ml ಇಂದ ಕೆಂಪ ಬಾಟ್ಲಿ. ಎಲ್ಲರೂ ವಿಸಿಟ್ ಮಾಡ್ರಿ. ಹಾಂ, 2 ನಿಮಿಷ ಮಾಡಿದ್ರೆ 500 ರೂಪಾಯಿ. 500 ರೂಪಾಯಿ. ಗೈಸ್ 2 ನಿಮಿಷಕ್ಕೆ 500 ರೂಪಾಯಿ ಬೇಕಾದರೆ ಇಲ್ಲಿ ಬನ್ನಿ. ಖಾಲಿ 2 ನಿಮಿಷ ತೂಗಾಡ್ತಾ ಇದ್ರೆ ಆಯಿತು, 500 ರೂಪಾಯಿ ಕೊಡ್ತಾರೆ. ಗೈಸ್ ಇಲ್ಲೆಲ್ಲ ತೊಟ್ಲಿದೆ ನೋಡ್ಬೋದು. ಸೊ ಹಿಂಗೆ ಬಂದರೆ ಇಲ್ಲೊಂದು ಶಾಪ್ ಸಿಗುತ್ತೆ. ಸೊ ನಿಮ್ಗೆ ನೀರು ಬೇಕಾದರೆ ಎಲ್ಲದೂ ಐಟಮ್ ಇದೆ. ಸಣ್ಣ ಮಕ್ಕಳಿಗೆ ಕುರ್ಕುರೆ ಆಗಿರಲಿ, ಚಾಕ್ಲೇಟ್ಸು ಎಲ್ಲ ಇದೆ. ಗೈಸ್ ಇದು ತಿಂತಾ ಇದ್ದೀವಿ, ಪಪ್ಪೆ ಮತ್ತು ಕಲ್ಲಂಗಡಿ. ಅದನ್ನು ಕೋಲ್ಡು ನೋಡೋಣ ಹೆಂಗಾಗುತ್ತೆ ಅಂತ. ಈ ವರ್ಷದ ಫಸ್ಟ್ ಟೈಮ್ ತಿಂತಾ ಇರೋದು. ಯಪ್ಪ ಗೈಸ್ ಈ ಶಾಪಿಗೆ ಬಂದರೆ ಕೋಲ್ಡ್ ಆಗಿ ಇರುವಂಥ ಕಲ್ಲಂಗಡಿಗಳು ಎಲ್ಲ ಸಿಗುತ್ತೆ ಇವರು. ಗೈಸ್ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ, ಮತ್ತೆ ಬರ್ತೀವಿ ಸಂಜೆ ಕ್ರೇಜ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀವಿ. 2000 years later. ಜಾತ್ರೆ ಬಂದಿದ್ದೀವಿ ಸಂಜೆ. ಇವತ್ತು ಫಸ್ಟ್ ದಿನ ಸಂಜೆ ಬಂದಿರೋದು. ಮಳೆ ಇದ್ದ ಕಾರಣ ಎಲ್ಲ ರಾಡಿ ಅಂದ್ಬಿಟ್ಟಿದೆ ಗುರು. ಬಂದಿರೋದು ನಾನು, ನನ್ನ ಬ್ರದರು ಮತ್ತು ನನ್ನ ಸಿಸ್ಟರು 3 ಜನ ಬಂದಿದ್ದೀವಿ. ಜಾಯಿಂಟ್ ವೀಲ್ ಇಲ್ಲಿಂದಾನೇ ಕಾಣ್ತಾ ಇದೆ ನೋಡಿ. ಇಲ್ಲೆಲ್ಲ ಫಸ್ಟ್ ದಿನಾನೇ ಜನರ ಕ್ರೇಜ್ ಸೈಕಾಗಿರುತ್ತೆ ಗುರು ನೋಡಿ. ಇವಾಗ ನಾವು ಕೋಟೆ ಕೆರೆ ಹತ್ರ ಇದ್ದೀವಿ. ನಟರಾಜ್ ರಸ್ತೆ ಹತ್ರ ಹೋಗ್ಬೇಕು ನಿಮಗೆ. ಇದು ಹಾಕೊಂಡು ಬಂದಿದ್ದಲ್ಲ? ಹಾಂ ಹೌದಾ, ನಾನು ನೋಡಿದ್ದೆ ನಿಂದು. ಹೌದಾ ಸಬ್ಸ್ಕ್ರೈಬರ್. ಹೌದಾ. ಪ್ರೈಸ್ ಇಲ್ಲಿ ಏರ್ಫೋನು, ಸ್ಮಾರ್ಟ್ ವಾಚು ಎಲ್ಲ ಸಿಗುತ್ತೆ. ಹೇಳಿ ಎಷ್ಟು ಪ್ರೈಸ್ ಎಲ್ಲ ಹೇಳಿ. ನಿಮಗೆ 300 ರೂಪಾಯಿ ಉಂಟು. ಈ ವಾಚ್ ತಗೊಳ್ಳಿಕ್ಕೆ ನಿಮಗೆ ಮಾರ್ಕೆಟ್ನಲ್ಲಿ 1000 ರೂಪಾಯಿ ಉಂಟು. ನಮ್ಮಲ್ಲಿ 600 ರೂಪಾಯಿ ಸಿಗ್ತದೆ. 600 ರೂಪಾಯಿ. ಇದೆಲ್ಲ ನಿಮಗೆ 300 ಹೋಲ್ಸೇಲ್ ಪ್ರೈಸ್. ಎಲ್ಲ ಉಂಟು 150-200. ಬ್ರೋ ನಿಮ್ಮ ಹೆಸರು? ನಮ್ಮ ಹೆಸರು ನದೀಮ್ ಅಂತ, ಶಿರ್ಸಿ ಕರ್ನಾಟಕ. ಶಿರ್ಸಿ ಅವರು. ಜಾತ್ರೆ ಹೆಂಗೆ? ಜಾತ್ರೆ ಅಡ್ಡಿಲ್ಲ. ಅಡ್ಡಿಲ್ಲ. ಇವತ್ತು ಎಷ್ಟು 2ನೇ ದಿನ? ಹಾಂ 2ನೇ ದಿನ ಇವತ್ತು 2ನೇ ದಿನ. ಇವತ್ತು ಸ್ವಲ್ಪ ಮಳೆ ಬಂದು ಸ್ವಲ್ಪ ಇದು ಆಗದೆ, ಏನಿಲ್ಲ ಅಡ್ಡಿಲ್ಲ. ಮುಂದಿನ ದಿನದಲ್ಲಿ ಹೋಗ್ಬೋದು. ಗೈಸ್ ಇವಾಗ ಅಮ್ಮನವ್ರಿಗೆ ಕೂರ್ಸೋ ಜಾಗದಲ್ಲಿ ಬಂದಿದ್ದೀವಿ. ಸೊ ನೋಡ್ಬೋದು, ಕ್ರೇಜಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಸೈಕಾಗಿ ಕಾಣುತ್ತೆ. ಗರುಣಿಸು ಜಗದಂಬೆ ಹೇ ಮಾರಿಕಾಂಬೆ. ಎಷ್ಟೊತ್ತಿಗೆ ಬಂದಿರಿ? ನಾವು ಒಂದು
ಅರ್ಧ ತಾಸು ಆಯ್ತು. ನಾವು ಬಂದು ಸುಮಾರು ಹೊತ್ತಾಯ್ತು ಹೊಂಟಿವಿ ಇವತ್ತು. ಹೌದಾ? ಬಟ್ಟೆಗೆ ಹೋಗುವ ಬಟ್ಟೆಗಳು ನೋಡಿದ್ರೆ ಗುರು ತಗೋಬೇಕು ಅನ್ಸುತ್ತೆ. ಅದು ಫಸ್ಟ್ ದಿನ ತಗೊಂಡ್ರೆ ಆಮೇಲೆ ಏನು ತಗೊಳ್ಳೋದು ಇರಲ್ಲ. ನಾವು ತಗೊಳ್ಳೋದು ಬಟ್ಟೆಗಳು ಅಷ್ಟೇ, ಮತ್ತೇನು ತಗೊಳ್ಳಿ ಹೋಗಲ್ಲ ಜಾತ್ರೆಗಳು. ಜಿ ವಿ ಮೊಬೈಲ್ಸಿಗೆ ಬಂದಿದ್ದೀವಿ. ಜಿ ವಿ ಮೊಬೈಲ್ಸಿನಿಂದ ಒಂದು ಮೊಬೈಲ್ ತಗೋಬೇಕು ಏನೋ ಹೇಳ್ತಾ ಇದ್ದಾನೆ. ನೋಡೋಣ ಕೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು. ಎಲ್ಲ ಚೇಂಜ್ ಮಾಡಿಬಿಟ್ರಿ. ಫುಲ್ಲ ಜಾತ್ರೆ ಬ್ಲಾಗ್ ನಮ್ಗೆ ಇಬ್ಬರಿಗೆ ಕುತ್ಕೊಳ್ಳಿಕ್ಕೆ ಬಿಟ್ಟಿದ್ದಾರೆ. ರಿಸ್ಪೆಕ್ಟೇ ಇಲ್ಲ ಗಾಯ್ತು, ರಿಸ್ಪೆಕ್ಟೇ ಇಲ್ಲ. ಮೊಬೈಲ್ ತಗೊಂಡವಣ. ನಮ್ಮ ಯಲ್ಲಾಪುರದ ಹುಡುಗರು ಶಿರ್ಸಿ ಜಾತ್ರೆ ಬಂದಿದ್ದಾರೆ. ಶಿರ್ಸಿ ಜಾತ್ರೆ ಯಾವ ತರ ಅನಿಸ್ತಾ ಇದೆ ಅಂದ್ರೆ ಇವತ್ತು 2ನೇ ದಿನ. ಯಾವ ತರ ಎಂಜಾಯ್ ಮಾಡಿ ಯಲ್ಲಾಪುರ ಜಾತ್ರೆ ತಪ್ಪಿಲ್ಲ. ಅಲ್ಲ ಮಳೆ ಸಿಗ್ತಾ ನಿಮ್ಗೆ? ಮಳೆ ಸಿಕ್ತು, ಅರ್ಧ ದಾರಿಯಿಂದ ಮಳೆ ಸಿಕ್ತು, ಅಲ್ಲಿ ನೆಂದಿಲ್ಲ. ಹೌದಾ? ಅರೆ ಯಲ್ಲಾಪುರ ಜಾತ್ರೆ ಫುಲ್ ಎಂಜಾಯ್ ಮಾಡಿದ್ರು ಯಲ್ಲಾಪುರ ಜಾತ್ರೆನೂ ನಮ್ದೇ. ಎಲ್ಲ ಒಂದೇ, ಎಲ್ಲ ದೇವಿ ಒಂದೇ. ನೋಡಿ 12:05 ಆಗಿದೆ. ಅದು ನಾವು ಶಿರ್ಸಿ ಜಾತ್ರೆ ತಿರ್ಗ್ತಾ ಇದ್ದೀವಿ. ಕ್ರೇಜ್ ಅಂತೂ ಹಾಗೇ ಇದೆ, ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಎಲ್ಲ ಅಂಗಡಿಯು ಕ್ಲೋಸ್ ಮಾಡ್ತಾ ಇದೆ. ಕ್ರೇಜ್ ಈ ಥರ ಇದೆ. ಕ್ರೇಜ್ ಖಾಲಿ ಅಂತೂ ಆಗ್ತಿಲ್ಲ. ಸೊ ಸುಮಾರು ಹೊತ್ತು ಇರ್ಬೋದು ಇನ್ನು. ಇಲ್ಲಿಯವರೇ ಈಗ ಶಿರ್ಸಿ ಜಾತ್ರೆ ನಡೀತಾ ಇದೆ. ಏನು ಹೇಳಿ ಇಷ್ಟಪಡ್ತೀರಾ? ಯಾರಿಗೂ ಏನು ತೊಂದರೆ ಇಲ್ಲ, ಜಾತ್ರೆ ಮಾಡ್ಕೊಂಡು ಖುಷಿಯಿಂದ 9 ದಿನ ಆಚರಿಸ್ಕೊಂಡು ಎಲ್ಲರೂ ಸಂಭ್ರಮಾಚರಣೆ ಮಾಡೋಣ ಅಷ್ಟೇ, ಮತ್ತೇನಿಲ್ಲ. ಸೂಪರ್, ಥ್ಯಾಂಕ್ ಯು. ಹೌದಾ? ಈಗ 12:15 ಆಗಿದೆ. 12 ಗಂಟೆ ಹೊತ್ತಿಗೆ ನಮ್ಮ ಶಿರ್ಸಿ ಜಾತ್ರೆ ಕ್ರೌಡ್ ನೋಡಿ ಗಾಯ್ಸ್. ಹೆಸರು ಮಹೇಶ್ ಬಂದಲ್ಲ, ಅದಕ್ಕೆ ಮಾತಾಡ್ತೀವಿ. ನಮ್ಮ ಹುಲಿ ಬಂದಲ್ಲ, ಅದೇ ನಿಮ್ಮೆಲ್ಲ ಫಾಲೋವರ್ಸ್ ಇವರು. ಹೌದಾ? ಎಲ್ಲಿ ಶಿರ್ಸಿನಾ? ಶಿರ್ಸಿ ಅವರೇ ಅಲ್ಲೋ ಕೊಡ್ತಾರೆ ನೋಡ್ಬೋದು. ಚೆನ್ನಾಗಿ ಮಾಡ್ತಾವ್ರೆ ಅಣ್ಣ. ಇವ್ರು ಸೋಪ್ ಬಂದ್ಬಿಟ್ಟು ಇಲ್ಲಿ ತುಂಬ ಮಸ್ತಾಗಿ ಸಿಗುತ್ತೆ ನೋಡ್ಬೋದು. ಸೊ ಬ್ರೋ ಲೊಕೇಶನ್ ಬನ್ನಿ ಗೈಸ್, ಸಖತ್ತಾಗಿ ಮಾಡ್ತಾರೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡ್ಬೋದು ಶಾಪು ಈ ಥರ ಇದೆ, ರೌಂಡಾಗಿ ನೋಡಿ. ಇಲ್ಲಿ ಶಾಪ್ ಆಜು ಬಾಜು ಇದು ಜಾಯಿಂಟ್ ವೀಲ್ ಇದೆ ನೋಡ್ಬೋದು. ಹ್ಯಾಮರು ಎಸಿಗೆ ನಾನು ತಿಂತಾ ಇದ್ದೀನಿ. ಅಣ್ಣ ಇದ್ರ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀರಾ? ಹೆಂಗೆ ಟೇಸ್ಟ್ ಇದೆ ಇದ್ರದ್ದು? ಸೂಪರ್ ಆಗಿದೆ ಸರ್. ಈ ಟೇಸ್ಟ್ ಇವ್ರ ಅಂಗಡಿ ಬಿಟ್ಟರೆ ಬೇರೆ ಅಂಗಡಿ ತಿಂದೆ ಚೆನ್ನಾಗಿತ್ತು. ಹೌದಾ? ನಾನು ಕಾಣ್ತಾ ಇದ್ದೀನಿ ಇಲ್ಲ ಗೊತ್ತಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಎಷ್ಟು 1 ಗಂಟೆ ಹತ್ರ ಆಗಿದೆ ಗುರು. 1:10 ಆಗಿದೆ ಕರೆಕ್ಟಾಗಿ. ಈಗ ಮನೆ ಕಡೆ ಹೋಗ್ತಾ ಇರೋದು. ಸೊ ಶಿರ್ಸಿ ಜಾತ್ರೆ 1:10 ತನಕ ಮಾಡಿದ್ವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿರೋ ಬಾಯ್ ಸ್ನೇಹಿತರೆ.